ಇಟ್ಟಿದ್ನಲ್ಲ ಎತ್ತಾಗ ಹೋದ್ವು ಅಂತ ನಾತಾಗ. ಹಾಂ ಎಲ್ಲಿ ಹೋದ್ವು ಹಂಗಾರವು? ಅಯ್ಯೋ ಇಲ್ಲೇ ಹಾಳಾಗಾಕಿ ಇಟ್ಟಿರ್ತಿದ್ದೆ, ಕಂಡಾಬಟ್ಟಿ ಇಟ್ಟಿದ್ದೆ. ಈ ಸಲ ಒಂದೇನೋ ಹಾಕತ್ ಬಿಡ ಅಂತ ಮಾಡಿದ್ದೆ. ಏನು ಯಾಗೊಂದು ಮೇಗೆ ಏನಾರು ಸರ್ದತ್ತಾನೆ ಹಿಂದಕ್ಕೆ? ಯಾವ್ದಾರ ಲಕ್ಷದಾಗ ಇಟ್ಟನೆ ಏನ ನೋಡಂತಡಿ. ಇಲ್ಲಪ್ಪ ಎಲ್ಲಿ ಹೋತ ಏನು ಚಲಿ ಚಿಟ್ಟಂತ ಇಟ್ಟಿದ್ದಿಟ್ಟಲ್ಲಿ ಇರಂಗಿಲ್ಲ ನೋಡತ್ತಾಗ. ಮೊದಲು ಹಿಂಗೆ ಅಕ್ಕಿದ್ದಿಲ್ಲ, ಇಟ್ಟಿತ್ತಾಗ ಯಾಕ ಏನ ಇಟ್ಟಿದ್ದ ಸಾಮಾನು ಇಟ್ಟಲ್ಲಿ ಇರಂಗೇ ಇಲ್ಲ. ಮನೆಗೇನು ಒಂದು ಕೈಯ ಈಗ ದೇವ್ರೆ. ಸಿರಿಗಂಧ ಸೀಮೆಯಲ್ಲಿ ನೀ ನಡೆದು ಬರಲು ಅಲ್ಲಿ ಸೌಗಂಧದ ಮಿಸಲೇ ಇಲ್ಲ. ನಮ್ಮವು ಏನು ನೋಡಕತ್ತಾಳ ಯವ್ವ? ಏನು ಬೇ ಮ್ಯಾಲೆ ನೋಡ್ಕೊಂಡು ನಿಂತಿ? ತಳಗೇನಾರ ಬಿತ್ತ ಏನಪ್ಪ ಆತಾಗ ಹೋಗತ್ತ ಹುಡ್ಕಷ್ಟೊತ್ತಿಗೆ ಸಾಕ ಹೋಗತ್ತ. ಯಾ ಕಡೆ ಅಂತ ಹುಡ್ಕದ ಯವ್ವ? ನಿನ್ಗ ಕೇಳಿದ್ದ ಏನು ಹುಡ್ಕಾಕತ್ತಿ ಅಂತ ಹೇಳಂಗಿಲ್ಲ ತೀರಾ ವಿಚಿತ್ರವಾತಾಗ. ಹೇಳ್ಬೇ ಏನಂತೇಳಿ, ನಂಗೇನಾರ ಗೊತ್ತಿದ್ರೆ ನಾನು ಹುಡ್ಕಾಕ ಸಹಾಯ ಮಾಡ್ತೀನಿ. ಯಾಕ್ಲ ನನ್ನ ಮನೆ ನನಗೇನು ಅಷ್ಟು ಸ್ವತಂತ್ರ ಇಲ್ಲನ? ನನಗೇನು ಬೇಕಾ ನಾ ಹುಡುಕೋತೀನಿ ಬಿಡು. ಏನು ಅದ್ದು ನಿಮ್ಮನ್ನ ಗಂಡ ಇಂತಿನ ಕೇಳ್ಬೇಕನ್ನ ನಾನು? ಎದಕ್ಕವ ಹಂಗೆ ಮಾತಾಡ್ತಿ? ನಂಗೆ ಗೊತ್ತು ನಿಂಗೆ ಸಿಟ್ಟು ಮಾತಂತೇಳಿ, ಅದನ್ನೇ ಬೆಳೆಸ್ಕೊಂತ ಎಷ್ಟು ದಿನ ಅಂತಿರ್ತಿ? ತಪ್ಪಾತವ, ನಾನು ಅನ್ಬಾರ್ದಾಗಿತ್ತು, ಅಂದ ದೊಡ್ಡ ತಪ್ಪು ಮಾಡೀನಿ, ತಪ್ಪಾತು. ಏನು ಇನ್ನೂ ಅದನ್ನ ಮುಂದುವರ್ಸ್ಕೊಂಡು ನಿಲ್ಬೇಡ, ಇನ್ನಾರ ಮಾತಾಡವ ಒಂಚೂರು. ಏನಾತ್ ಹೇಳಿ, ಏನು ಬೇಕಾಗಿತ್ತು ನಿಂಗೆ? ಏನು ಹುಡ್ಕಾಕತ್ತಿ? ನಮ್ನಿ ಜಿಗ್ದಾಡಕತ್ತಿಯಲ್ಲ, ಏನು ಹೇಳು? ನನ್ನ ಕೈಲಾದ್ರೆ ನಾನು ಹುಡುಕಿ ಕೊಡ್ತೇನೆ. ನನಗೆ ಯಾರು ಹುಡ್ಕೋದು ಬೇಡಪ್ಪ, ನಾ ಹುಡುಕೊಂತೀನಿ. ನಿನಗೇನು ಗೊತ್ತಿರ್ತೈತಿ ಇದೆಲ್ಲ? ಈಗ ಏನು ಜಗಳ ಮಾಡ್ಬೇಕಂತದ ಏನು ಬೇ? ಆಗ್ಲತ್ತ ಒಂದು ಹುಡುಗ ಜಗಳ ಆಗ್ಲಿತ್ತು ಹೇಳತ್ತ. ಯಪ್ಪ ನಾನು ಯಾರ ಮರ ನಿನ್ ಕೂಡ ಜಗಳ ಮಾಡಕ? ನಾ ಯಾರು ಹೇಳು? ಈ ಮನೆಗೆ ಒಂದು ನಾನು ವೇಸ್ಟ್ ಬಾಡಿ. ನೀವೆಲ್ಲ ಓದ್ದಿರಪ್ಪ ದೊಡ್ಡ ಮಂದಿ. ಇನ್ನಷ್ಟು ದಿನಕ್ಕೆ ಡಾಕ್ಟರ್ ಗಂಡ ಅನಿಸ್ಕೊಂತಿ, ನಾಕಿ ಇಂಜಿನಿಯರ್ನ ಹೆಂಡ್ತಿ. ನಾವೆಲ್ಲ ಯಾರಪ್ಪ? ಥೋ ನೋನತ್ತಾಗ ಇವ ಯಾಕೆ ಬೇ ಹಿಂಗೆ ಮಾಡ್ತಿ? ಅಲ್ಲ ನೀನು ನನಗೆ ಆಕಿನೂ ಏನು ಪಾಪ ನಿನ್ನ ಮೇಲೆ ಜಗಳ ಮಾಡಲಿ ಅಂತ ಹೇಳಲಿಲ್ಲ. ಆಕಿ ಏನೋ ಸಿಟ್ಟು ಬಂತ ಅಂದ್ರೆ ಅವನ್ ಕರಿಬೋದಿತ್ತಲ್ಲ, ಕರಿಲಿಲ್ಲ. ಅತ್ತಿಯರ ಒಂದು ಮಾತು ಕರೆದಿದ್ರ ಬರ್ತಿದ್ಲ ಅಂತ ಆಕಿನೂ ಅಂದ್ಲ. ನಾವು ನಿಂದು ಜಿಪುಣ್ತನ ನೋಡ್ಕೊಂತ ಬೆಳೆದವ, ನೀ ಸ್ವಲ್ಪ ಜಿಪುಣ್ತನ ಜಾಸ್ತಿ ಮಾಡ್ತಿಯಲ್ಬೇವ, ಅದಕ್ಕೆ ನೀ ಹಿಂಗೆ ಮನೆಗೆ ಬೀಗ್ರು ಬಂದಾಗೂ ಮೊದ್ಲೇನ ಗೆಳತಿಯಾರು, ಈಗ ಬೀಗ್ರು ನೀ ಮಾಡೋದು ಸರಿ ಅಲ್ಲವ ಅಂತ ನಾನೇನೋ ಒಂದು ಎಕ್ಕು ಬೈಲೆ ಹೇಳಿದೆ. ಅದೇ ಒಂದು ತಪ್ಪಾಗಿ ಹೋಗ್ಬಿಡ್ತು ನೋಡ್ಬೇವ ಕರಿನಾತಾಗ. ನಿಜವಲ್ಲ ಭಾಳ ಒಂಥರ ಆಗತ್ತೈತಿವ. ನಾನು ನೇರ ಕೇಳಬಾರ್ದಾಗಿತ್ತು. ಆಮೇಲೆ ಇನ್ನೊಂದು, ನೀವು ತಾಯಿಗಳು ಯಾಕೆ ಹಿಂಗೆ ಅನ್ಕೊಂತೀರ ಅನ್ನೋದೇ ನಂಗೆ ಅರ್ಥ ಆಗಲ್ಲ. ಪ್ರತಿ ಮದುವೆ ಆದ್ಮೇಲೆ ಗಂಡು ಮಕ್ಕಳಿಗೆ ಅವ್ರವುಗಳು ಮಗ ಏನಂತ ಮೊದ್ಲ ಗೊತ್ತಿರ್ತತಿ. ಮಗ ಮದುವೆಗಿಂತ ಮುಂಚೆನೂ ಯಾವ್ದಾರ ವಿಚಾರಕ್ಕೆ ಹೊಳ್ಳೆ ಮಾತಾಡ್ತಿರ್ತಾನ. ನೀವು ಏನಾರ ಮಾಡಿದ್ರೆ ಇದು ತಪ್ಪು ಇದು ಸರಿ ಅಂತ ಹೇಳ್ತಿರ್ತಾನ, ಅನಿಸಿದ್ದನ್ನ ನೇರವಾಗಿ ಮಾತಾಡ್ತಿರ್ತಾನ. ಮಗ ಮದುವೆಗಿಂತ ಮುಂಚೆ ಹೆಂಗಿರ್ತಾನಂತ ಅವ್ರಿಗೆಲ್ಲ ಗೊತ್ತಿರ್ತತಿ. ಅದೇ ನೇರವಾಗಿ ಮಾತಾಡ್ತಿದ್ದ ಮಗ ಅವಾಗ ಅವ್ರಿಗೆ ಏನೂ ಅನ್ಸಲ್ಲ. ಅದೇ ಮದುವೆ ಆದ್ಮೇಲೆ ಒಂದು ಮಾತೇನಾರ ಯವನಿ ಹಿಂಗೆ ಯಾಕೆ ಮಾಡಿದಿ ಅಂತ ಕೇಳಿದ್ರೆ ಮುಗಿದೋತು. ಹೆಂಡತಿ ತಲೆಯಾಗ ತುಂಬೇಳ, ಹೆಂಡತಿ ಹೇಳಿದ್ದಕ್ಕೆ ಮಾಡಿದ, ಹೆಂಡತಿನೇ ಹೇಳಿದ್ದು. ಹೆಂಡತಿ ಬಂದ್ಲಲ್ಲ ಹಲ್ಕಟ್ ಬಾಡ್ಯ ಬದ್ಲಾದ, ಹೆಂಡತಿ ಇಟ್ ಮಾತು ಕೇಳ್ತಾನ ಲಾಲ್ಯಾನಂತವ, ಹೆಂಗಸೂರಂತ ಬಾಡ್ಯ, ಹೆಂಡತಿ ಸೆರಗಿಡ್ಕೊಂಡು ಅಡ್ಡಾಡ್ತಾನ ಅಂತೇಳಿ ಅನ್ನ ಚಾಲು ಮಾಡ್ತೀರಿ. ಯಾಕೆ ನೀವು ಹಿಂಗೆ ಮಾಡ್ತೀರಿ ನನಗೆ ಅದ ಅರ್ಥ ಆಗಲ್ಲ. ನಿಮ್ಮ ಮಕ್ಕಳು ಸಣ್ಣಂದಿರ್ತಾವ, ಹೊಟ್ಟೆಯಾಗಿಂದ ಹಡ್ದು ಸಾಕಿ ಬೆಳೆಸಿ ಏನು ಇಷ್ಟು ದೊಡ್ಡ ಮಗ ಆಗಿ ಬೆಳೆಸಿ ಮದುವೆ ಮಾಡಿರ್ತೀರಿ. ಅಷ್ಟು ವರ್ಷ ನಿಮ್ಮ ಕೈಯಾಗ ಇರ್ತಾನವ, ತಾಯಿಗಳ ಕೈಯಾಗ. ಹೌದಾ? ಈಗ ನಿನ್ನೆ ಮೊನ್ನೆ ಮದುವೆಯಾಗಿ ಬಂದಕ್ಕೆ ಬದ್ಲಿ ಮಾಡ್ಬಿಡ್ತಾಳ ಅಷ್ಟು ಸುಲಭಕ್ಕೆ. ಏ ಬಡೆ ಅಲ್ಲೇನ್ ನೋಡಿ ಮಾತಾಡಕತ್ತಿ? ಏನ್ ಹಿಂಗ್ ಮಾತಾಡಂತ ನೀನ್ ಹೆಂಡತಿನ ಹೇಳ್ಕೊಟ್ಲ ಅನ್ನತ್ತ? ತಗೋ ನೋಡವನು ಈಗಾರ ಹೇಳಿನಿ ಆಲೆ ಮತ್ತು ಅದನ್ನ ಅಂತಾಳ. ಏನಾತು? ಬಂದ್ಲಿಕ್ಕೆ ಡೋಲಿ. ಏನಾತು? ಏನಿಲ್ವಾ ತಾಯಿ, ಗಂಡ ಹೆಂಡತಿ ಹೋರ್ ಒಳಗ. ಹೇಳ್ಬೆ ಏನ್ ಹುಡ್ಕಾಕತ್ತಿ? ಹೇಳ್ಬೆ ಹುಡುಕಿ ಕೊಡ್ತಾನಿ. ಇಲ್ಲೇ ದಿನ ತಲಿ ಬಾಚ್ಕೊಂಡ್ ಕೂದ್ಲ ಮುಕ್ಕಳೇರ ಉದ್ರಾಕತ್ತಿದ್ವಲ್ಲ, ಅದಕ್ಕ ಅಷ್ಟು ಕೂದ್ಲ ಒಂದ್ ಹಳೆ ಹಾಕಿ ಒಂದ್ ಇಷ್ಟ ಆಗಿದ್ವು, 1 ಕಿಲೋ ಆಗಿದ್ವಲ್ಲ ನೋಡೋ ಕೂದ್ಲ. ಎಷ್ಟ್ ಚಂದ ಎಲ್ಲ ಕಟ್ಟಿ ಇದ್ರೊಳಗೆ ಇಟ್ಟಿದ್ದೆ, ಕಂಡಾಬಿಟ್ಟಿ ದಿಂದಿಂದ. ಈ ಸಲ ಯಾರ ಕೂದ್ಲ ಪಿನ್ನ ಅಂತ ಬಂದ್ರಂದ್ರ ಅವ್ರಿಗೆರ ಹಾಕಿ ಅಂತ ತೊಗೊಳಕ್ ಬರ್ತೈತಿ, ಇಲ್ಲ ಡಬ್ರಿ ಗಿಬ್ರಿ ತೊಗೊಳಕ್ ಬರ್ತೈತಿ. ಇಲ್ಲ ಅದು ಬೇಡ ಅಂದ್ರೆ ಈಗ 1 ಕಿಲೋ ಕೂದ್ಲಕ್ಕ 1000 ರೂಪಾಯಿ ಕೊಡಾಕತ್ತಾರಲ್ಲ. ಮೊನ್ನೆರ ಒಬ್ಬ ಒದ್ರಕೊಂತ ಹೋಗ್ಯಾನ. ನಾನು ಹೋದ್ರ ಮಠ ಅಂದ್ರೆ ಪೂಜೆ ಮಾಡಕತ್ತಿದ್ದೆ. ಕೂದ್ಲ ಅದಾವೇನ್ರಿ, ಕೂದ್ಲ 1000 ರೂಪಾಯಿ ಕೆಜಿ ಅನ್ನಕತ್ತಿದ್ದ. ನಾನು ಎದ್ದು ಓಡಿ ಹೊರಗೆ ಬರೋದ್ರೊಳಗೆ ಹೋಗೇ ಬಿಟ್ಟ. ಅದಕ್ಕೆ ಮತ್ತೆ ಬರ್ತಾನೆ ಇದ ಓಣಿಗೆ. ಅವ್ರೆಲ್ಲೋ ಕರ ಯಾವಾಗ ಬರ್ತಾರ ಅವಾಗ ಕೊಡೋಣ ಅಂತೇಳಿ ಅನ್ಕೊಂಡು ತೆಗೆದಿಟ್ಟಿದ್ದೆ. ಈಗ ನೋಡಿದ್ರೆ ಕೂದ್ಲನ ಇಲ್ಲವ. ಕೆಜಿ ಅಲ್ ಬೇ, ಪಾವ್ ಕಿಲೋಕ್ಕ ಗೊತ್ತಾನ? ಹೌದಾ? ಕಮ್ಸೆ ಕಮ್ಮಿ ಅಂದ್ರೆ ಒಂದು 2000 ರೂಪಾಯಿ ಬರ್ತಿತ್ತಲ್ಲ. ಅಷ್ಟು ಕೂದ್ಲ ಇಟ್ಟಿದ್ದೆ. ಎಲ್ಲಿಟ್ಟಿ ಅದನ್ನ ಹಾಳಿನ? ನೀ ಏನಾರ ನೋಡ್ಗಿಡಿಯೇನ? ನಂಗೆ ಗೊತ್ತಿಲ್ಲ ಬಿಡವೆ, ನಾ ಎಲ್ಲಿ ಇವನ್ನೆಲ್ಲ ಮುಟ್ಟಕ್ಕೆ ಹೋಗ್ತೀನಿ? ಹೌದು, ನೀ ಏನಾರ ನೋಡಿಯೇನ? ಅದು ಅತ್ತಿಯರ ನಂಗೆ ಗೊತ್ತಿದ್ದಿಲ್ರಿ ನೀವಿಟ್ಟಿರಿ ಅಂತೇಳಿ.
ಮೊನ್ನೆ ಇಲ್ಲೆಲ್ಲ ಗಿಡ ಕಿತ್ ಸ್ವಚ್ಛ ಮಾಡೋಟು ಅಂದ್ರಲ್ಲ, ಮಧ್ಯಾಹ್ನದ ಸ್ವಚ್ಛ ಮಾಡತ್ತಿದ್ನಲ್ಲ, ಅವಾಗ ಅದು ಗಾಳಿಗೆ ಹಾರಿ ಚೀಟ್ ಕೆಳಗೆ ಬಿತ್ತು. ನಾ ಇದನ್ನೇ ರಿಟರ್ನಿಲ್ಲ ಚೀ ಹೊಲಸ ಕೂದ್ಲ ಅಂತೇಳಿ ಅನ್ಕೊಂಡು ಅದನ್ನು ಎಲ್ಲ ಕೂಡ ಕಸದ ಬುಟ್ಟಿಗೆ ಹಾಕಿದೆ. ನಿನ್ನ ಗಾಡಿ ಬಂದಿತ್ತಲ್ಲ, ಹಾಕಿ ಕಳಿಸಿದೆ ಚೀಟ್ ಕಟ್ಟಿ. ಅಮ್ಮ ಅಯ್ಯಯ್ಯೋ ದೇವ್ರೇ, ಎಷ್ಟು ದಿನದಿಂದ ಕೂಡಿಸಿಟ್ಟಿದ್ನೆ ಯವ್ವ ನನ್ನ ಕೂದ್ಲ ಪಿನ್ನ ಚೂಜಿ ದಾರ ಅಂತೇಳಿ ಬಾರಕ್ ಬರೋರಿಗೆ ಕೊಡ್ಬೇಕಂತಿದ್ದೆ. ಆಮೇಲೆ ಈಗ ಬಾರಕ್ ಕೊಡ್ಬೇಕಂತಿದ್ದೆ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ದಿನದಿಂದ ಕೂಡಿಸಿಟ್ಟಿದ್ನೆ ಯವ್ವ ನನ್ನ ಕೂದ್ಲ. ಒಂದೊಂದು ಕೂದ್ಲನ್ನು ಬಿಡ್ಲಾರ್ದ ಹಳೆಗೆ ಹಾಕಿಟ್ಟಿದ್ದೆ. ಬಿಟ್ಟಿ ನೀ ಬಾಚ್ಕೊಳ್ಳೋ ಮಟ ನಿಂತಿದ್ದು, ನೀ ಬಾಚ್ಕೊಂಡ ಮ್ಯಾಲೂ ಏನು ಆ ಕೂದ್ಲ ಮುಷ್ಟಿ ಕಟ್ ಚೆಲ್ಲತಿಯಲ್ಲ, ಅದೊಂದು ಸತಿಗೆ ತಂದು ಇದಕ್ಕೆ ಹಾಕಿದ್ನಿ ಆಡಿಬಿಟ್ಟಿ. ನಿನಗೇನು ಬಂದತ್ತೀಯ ನಿನಗ? ಯವ್ವ ಯವ್ವ ಎಂತ ಚಂದ ಕೂದ್ಲ ಕುಡಿಸಿಟ್ಟಿದ್ದನ್ನು ತಗೊಂಡೋಗಿ ಚೆಲ್ಲಾಳಲಿಕ್ಕಿ. ಅಕ್ಕ ಸಾರ್ಸಕ್ಕಿ ಕೈಯಾಗ ಏನಾರ ಸಿಕ್ತದ್ರ ನಶಿ ಬಾಳಕ್ಕಿದ. ಇಷ್ಟು ಚಲೋ ಕೂದ್ಲ ಹಾಕಿರೋ ಕಥ ಹೋತಾಳ. ಅಯ್ಯಯ್ಯೋ ಗಾಡಿ ಎಲ್ಲ ಹೋತ ಏನದು ನಿನ್ನೆ ಹಾಕ್ಯಾಳ ಅಂತಾಳ. ಆದ್ಬಿಡ, ನಿನಗೇನು ಬಂದತ್ತೆ ದುರ್ಗಿ? ಅದ್ ನನಗೆ ಕೇಳಲಾದ ಹೆಂಗ್ ಚೆಲ್ಲಿದಿ ನೀನ? ನನಗೆ ಗೊತ್ತಿದ್ದಿಲ್ರಿ ಅತ್ತೀರ. ಗೊತ್ತಿದ್ದಿಲ್ಲ ಅಂತ ಬಿಡವ ಹೋಲಿ. ಆಕೇನು ಬೇಕಂತ ಚೆಲ್ತಾಳನವ, ಏನ ಗೊತ್ತಿಲ್ಲ ಆಗೈತಿ, ಹೊಟ್ಟೆ ಹಾಕೊಂಬಿಡ ಹೋಲಿ. ಏನು ಗೊತ್ತಲ್ಲ ಅದಾಗೈತೆ ಹೋವೆ. ಅಲ್ಕಟ ಬಾಡ್ಯಾ ಕಂಡಾಬಟ್ಟಿ ಕೂದ್ಲ ಲುಕ್ಸೇನ್ ಮಾಡಿದ್ಲು. ತಲೆ ಇಷ್ಟು ಕೂದ್ಲು, ಎಲ್ಲಾರು ಕೂದ್ಲು ಉದುರಬಾರ್ದು ಅಂದ್ರೆ ನಾನು ಉದುರ್ಲಿ ಬಿಡಪ್ಪ, ಉದುರದಷ್ಟು ಚಲೋ ನನಗೆ ರೊಕ್ಕ ಬರ್ತತಲ್ಲ ಅಂತೇಳಿ ತಲೆ ಕೂದ್ಲ ಉದುರ್ಲಿ ಅಂತ ಬಾಚ್ಕೊಂತಿದ್ದೆ ಗೊತ್ತನ. ಎಷ್ಟು ಚಂದ ಕೂಡಿಸಿಡ್ತಿದ್ನೆ ಬಾಡ್ಯಾ. ಮಾತಾಡ್ಬೇಡ್ರಿ ನನ್ನ ಜೊತೆಗೆ ಹೋರಿ. ಅಯ್ಯೋ ತಪ್ಪಾತೀರ, ಇನ್ನೊಂದ್ಸಲ ಚಲಂಗಿಲ್ಲ. ನನಗೆ ಗೊತ್ತಿದ್ದಿಲ್ಲ, ನಮ್ಮವ್ವ ಯಾವಾಗೂ ಹಿಂಗೆ ಇಟ್ಟಿಲ್ಲ. ಏನು ಇಟ್ಟಿದ್ಲ ನನಗೆ ಗೊತ್ತಿಲ್ಲ, ನನಗೆ ಲಕ್ಷ್ಯ ಇಲ್ಲ, ಹಂಗಾಗಿ ಚೆಲ್ಲಿದೆ. ನಂಗೆ ಗೊತ್ತಾಗಿಲ್ಲ ಅತ್ತೀರ, ತಪ್ಪಾತ್ರಿ. ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ಲ ಅತ್ತೀರ, ತಪ್ಪಾತ್ರಿ. ಚಲಾದಿ ಹೋಗಿ ಶಾಣೆ ಮಗಳು ನೀನು. ಯಾವ ಎಂತ ಚಲೋ ಕೂದಲ ಬಿಡಾಡಿ, ನಿನಗೆ ಹೇಳಾರ ಇಡ್ಬೇಕಿತ್ತಲ್ಲ ಇವ. ನಾನು ಹೇಳಾರ್ದ ಇಟ್ಟಿ ಅಂತ ದೊಡ್ಡ ತಪ್ಪು ಮಾಡಿನ್ನೆ. ಈಗ ಮತ್ತೆ ಅಷ್ಟು ಕೂದ್ಲ ಕೂಡ್ಬೇಕಂದ್ರೆ ನಾನು ಎಷ್ಟು ದಿನ ಕಾಯ್ಬೇಕು? ನೀರ್ ಸಿಡ್ಸ್ಕೊಂಡ್ ಕೂತ್ಲಾಡಿಕೆ. ಏವ ತಾಯಿ, ಅದೇನ್ ದಿನ ಅರ್ಬಿ ಹೋಗಿತೀರಿ? ಅಸಹ್ಯ ಆಗದಲ್ಲ ನಿಮ್ಗೆ? ಏನೇ ದಿನ ಅರ್ಬಿ ಹೋಗಿದ್ರೆ ಅಸಹ್ಯ ಆಗ್ಬೇಕನ? ಅದ್ ಮತ್ತೆ ಗುರುಗೆ ಎಬ್ಬಿಸ್ಕೊಂಡ್ ಕೂತ್ಬಿಡ್ತಾಳ. ಬೆಳಗ್ಗೆ ಪುರ್ಸತ್ತಿರಂಗಿಲ್ಲ ತಗ ದಿನ ಹೋಗ್ಕೋತ ಕೂತ್ಬಿಡ್ತೀನಿ. ನಿಮ್ಮಂಗ್ ದಿನ ಹೋಗ್ಯಾಕತ್ರ ವಾರಕ್ಕೊಮ್ಮೆ ಹೋಗ್ಯಾರ ನಾವು ಅರ್ಬಿ. ನಮ್ಗೆ ಎಷ್ಟು ನಾಚಿಕ್ ಬರ್ತದ ಗೊತ್ತನ? ಏನ್ ದಿನ ಹೋಗದ ಅರ್ಬಿ ಹೋಗ್ಯಾರಿಗೆ ಅವಮಾನ ಮಾಡ್ತೀರಿ ಬೆಂಡ್ಲಾರ ನೀವು. ನಿನ್ನಂತರ ಊರಾಗ ಒಂದಿಷ್ಟು ಮಂದಿ ಎದಿರಿ ನೀವು ಅದಿರಲ್ಲ. ನಿಮ್ ತಲೆನೇ ಕೆಡ್ಸತ್ ನನಗಂತ ಹೊತ್ತಾಗ. ಗುರುಗೆ ಎಬ್ಬಿಸ್ಕೊಂಡ್ ಕೂತ್ಬಿಡ್ತಾಳೆ. ನೀವು ಹೋಗೋರ್ ಬರೋರಿಗೆಲ್ಲ ಮೈಲ್ಗೆ ನೀರ್ ಸಿಡಿಸ್ಕೊಂತ. ಮೊದಲ ನೀರಿಲ್ಲ ಅಂತ ಬಡ್ಕೋತಾರ. ನೀರ್ ಉಳಿತಾಯ ಮಾಡೋದು ಕಲೀರಿ ಬೆಂಡ್ಲಾರ. ನಮ್ನಿ ನೀರ್ ಹಾ ಮಾಡ್ತಿರಲ್ಲ. ದಿನ ಒಂದಕ್ಕೂ ಅರ್ಬಿ ಹೋಗ್ಯಾಬೇಕನ್ನ? ನಿನ್ ಬಾಯಿ ತಿಂಡಿ ಬಿಡ. ನನ್ನ ಮನೆ ಅರ್ಬಿ ನಾವು ಹಾಕೊಳಕತ್ತೇನ? ನನ್ನ ಮನೆ ಬೇಕಲ್ಲ ನಿಂದೇನ ರಾಡಿ? ನಮಗ ಮೈಲ್ಗೆ ಅರ್ಬಿ ಇಟ್ಕೊಂಡು ಕುಂದ್ರದಾಗದಲ್ಲವ. ನಮಗ್ ದಿನ ಅರ್ಬಿ ಸ್ವಚ್ಛ ಆಗ್ಬಿಡ್ಬೇಕು. ನಿನ್ನಂಗ್ ವಾರ ಅರ್ಬಿ ಇಟ್ಟು ಕುಂದ್ರ ಒಗ್ಯಾದಲ್ಲ. ವಾರ ಅರ್ಬಿ ಇಟ್ಟು ಒಮ್ಮೆ ಒಗ್ಯಾಕ ಕುಂತ್ರ ಬರೋಬ್ಬರಿ 4 ತಾಸು ಅರ್ಬಿ ಹೋಗಿತೇನಿ. ನಿನ್ನಂಗ 5 ಮಿನಿಟಿಗೆ ಒಕ್ಕೊಂಡು ಎದ್ದೇಳಂಗಿಲ್ಲ ನಾನು, ಗೊತ್ತನ? ದಿನ ಹೋಗಿತಾಳಕಿ ಬೆಂಡ್ಲಾರ. ಒಂದ್ ವಾರದ ಅರ್ಬಿ ಕೂಡ್ಸಿಟ್ಟಿರ್ತಿ, ಅದಕ್ಕೆ ವಾರ ಒಗಿತಿ. ನಂದು ಹಂಗಲ್ಲವ, ದಿನ ಸ್ವಲ್ಪ ಇರ್ತಾವ, ಒಕ್ಕೊಂಡು ಎದ್ ಬಿಡ್ತೇನೆ ನಾನು. ಇಲ್ಲಡ, ನೀ ಬಾಳ ಹರಡಕ್ ಹೋಗ್ಬೇಡ. ಈ ನಮ್ನಿ ಅರ್ಬಿ ಒಕ್ಕೊಂತ ನಿಂದ್ರಕೋಬೇಡ. ನೀನು ವಾರಕ್ಕೊಮ್ಮೆಗೆ ಕೊಡ್ಬೇಡಾಡಿ. ಜಳಕನೂ ಅಷ್ಟ ದಿನ ಮಾಡ್ಕೊತ ತಿಂದಿರ್ತಾಳ. ದಿನ ಏನಿರ್ತತೆ ಮೈಯಾಗ ಜಳಕ ಮಾಡಕ? ಬಿಗ್ ಬಾಸ್ನೇ ನೋಡಲ್ಲಿ ಹನುಮಂತಣ್ಣ ಪಾಪ ಎಂತ ಚಂದ 4 ದಿನಕ್ಕೊಮ್ಮೆ ಜಳಕ ಮಾಡಿ ನೀರು ಉಳಿತಾಯ ಮಾಡ್ತಾನ. ನೀನು ಅದಿ. ಅಯ್ಯ ದೇವ್ರೆ, ನಿನ್ನಂಗೇನ್ ಮತ್ತೆ ನಾರ್ಕೊಂತ ಅಡ್ಡಾಡ್ಬೇಕಂತ ಮಾಡಿ ಏನ ವಾರಗಟ್ಲೆ? ಬೆಂಡ್ಲಿ ಹೋಗು, ನೀ ಜಳಕ ಮಾಡ್ಲಿಕ್ಕೆ ತಿನ್ನಾರು ಮಾಡಬಾರ್ದನ? ನಮ್ಮ ಇಷ್ಟನ? ನನ್ನ ಮನೆ ಬಾಕ್ಲ, ನನ್ನ ಮನೆ ಬಚ್ಚಲ, ನನ್ನ ನೀರ ನಾ ತುಂಬಿರ್ತಾನೆ, ನಾ ಜಳಕ ಮಾಡ್ತಾನೆ. ಏನ್ ದಿನ ಜಳಕ ಮಾಡಿ ಮಿಸ್ ವರ್ಲ್ಡ್ ಆಗಿಬಿಡ್ತಾಳಿಕಿ. ಕಾಂಪಿಟೇಷನ್ಗೆ ಹೋಗಿ ಕಂಪ್ಯೂಟರ್ನೇ ಬಂದ್ಬಿಡ್ತಾಳಿಕಿ. ಯಾಕಾರೆ ನಾವು ಕೆದರ್ನೇ ಕುಂದಿಯಲ್ಲ ಬಾಯ್ ಬಡ್ಕ್ರೇಣಿ. ಇಂತ ಬಿಡು ನೀನೆ ಬಡಿವಾರ ಮಾಡ್ಕೊತ ಅಡ್ಡಾಡುದು. ನನಗಂದ್ರೆ ಇಕ್ಕರ್ಸ ಬಿಡ್ತಾನೆ ನಿನ್ನ. ಹಂಗಲ್ಲ ಮತ್ತ ನಾನು ಯಾವ ಕೆಲ್ಸಕ್ಕಂತ ಹೊಂಟನಿ ಬಂದ್ಲಿಲ್ಲ. ನೀರ್ ಸುಡ್ಸಾಕಿಲ್ಲ. ಒಳ್ಳೆ ತಕೊಂಡಡೆ ಅರ್ಬಿ ವರ್ಕಮ್ ಹೋಗಿ ಹೇಳ. ಅಯ್ಯೋ ದೇವ್ರೆ, ಇಕಿದೊಳರಾಡ ಬಿಡ. ನನ್ನ ಅರ್ಬಿ ನಾ ಹೋಗಿದ್ದೆ, ನಿಂದೇನ ನನಗ ಪಿಸಾಳಿ ಹಾಗ ಬೆಂಡ್ಲಿ ಹೋಗತ್ತಗ. ಒಕ್ಕೊಂಡ್ ಶೆಟ್ಟಿ ಹೋಗ, ನನಗೇನಾಗಬೇಕಾಗೈತಿ? ದಿನ ಹೋಗಿತಾಳಂತ ಏನ್ ಸಿಮಿಗಿಲ್ಲ ದಿಕ್ಕೆ ಹೋಗ್ಯಾದು. ಇಕ್ಕಿ ಗಂಡ ಇಕ್ಕಿ ಮಕ್ಕಳು ಇವರೇ ಅರ್ಬಿ ಹಾಕೊಳ್ಳೋದು, ನಾವೇನ್ ಹಾಕೊಳ್ಳೋದೇ ಇಲ್ಲ ನೋಡು. ಸೈ ದಿನ ಹೋಗಿತಾಳ. ದಿನ ಏನ್ ಮಾನ ಮರ್ಯಾದಿ ತೆಗೆದಿಡ್ತಾವ ಏನ ಇವತ್ತಾಗ. ಮನುಷ್ಯ ಸ್ವಲ್ಪ ನಾಚಿಗೆ ಹೇಸಿಗೆ ಇರ್ಬೇಕವತ್ತಾಗ. ದಿನ ಒಕ್ಕೊಳಕ್ ಏನಿರ್ತತಿ? ಯಾರ ದಿನ ಹೋಗಿ ಅಂತಾರ ಈಕಿಗೆ ಬೆಂಡ್ಲಾರಿಗೆ. ದಿನ ಒಕ್ಕೊತ ಕುಂದಿರ್ತಾವ. ಸೈ ನಾಲನ್ನ 4 ದಿನಕ್ಕೊಮ್ಮೆ ಒಗ್ಯಾಕಿ. ಅಲ್ಲ ಗಿರ್ಜಿ, ಗಟ್ಟುಳ ಗದಿಗೆವಲ್ಲ ಈಕಿ. ಗಟ್ಟುಳಕ್ ಬಿಡಿ ಈಕಿ. ಅಲ್ಲ ನಮ್ಮ ಅರ್ಬಿ ನಾವು ಹೋಗ್ಯಾಕ ಈ ಬೆಂಡ್ಲಿ ನಮ್ಮ ಮನಿ ಬಾಕಲ್ಲ ನಿಂತ ನಮ್ಗ ಬಾಯ್ ಮಾಡ್ತಾಳೆ. ದಿನ ಹೋಗಿ ಬರ್ದಂತ ಅರ್ಬಿನ. ದಿನ ಒಕ್ಕೊಂಡ್ ಕುಂದಿರ್ತೀರಿ, ದಿನ ಜಕ ಮಾಡ್ತೀರಿ ಅಂತೇಳಿ ನನಗೂ ಹಂಗ ಬೇದಾಳ ಗೊತ್ತನ? ಅಸಹ್ಯ ಆಗದಲ್ಲ ನಿಮಗಂತೂ. ಅಯ್ಯೋ ದೇವ್ರೆ, ಅಲ್ಲ ಅರ್ಬಿ ಹೋಗೋದ್ರ ಅಸಹ್ಯ ಆಕತೆ. ನನಗಂತೂ ಒಂದು ಗೊತ್ತಾಗೋಲ್ತವ. ಈಕಿ ನಮ್ನಿ ಜಗಳ ತೆಗಿಯೋದಕ್ಕೆ ಬಾಗಲ ಕುಂತ ಅರ್ಬಿ ಹೋಗೋದ ಬಿಟ್ಟ. ನಾ ಅಂತೂ ಹಿತ್ತಲ್ಲ ಹೋಗೋದಾಗ್ತೀನಿ.
ಈ ಬಾಯಿ ಬಡಿಕ್ರಿ ಏನಿ ಈಕಿ ಬಾಯಿಗೆ ಒಂದು ಕಡಿವಾಣ ಹಾಕ್ಬೇಕಾಗೈತಿ. ಅಲ್ಲ ಊರ್ ಬೆಂಡ್ಲಿ ನನ್ನ ಮೇಲೆ ಎಷ್ಟು ಬಾಯಿ ಮಾಡಿ ಹೋದ್ ನೋಡಿಕಿ. ನಾನೇನ್ ಇಕ್ಕಿಗೆ ಮತ್ತೆ ನನ್ನ ಬಾಯಿಗೆ ಬರ್ತೈತಿ ನನಗೆ ಊರ್ ಸಗಣಿ ತಿನ್ನಕ್ಕೆತ್ತಾಗ. ಅಲ್ಲಿ ನನ್ನ ಅರ್ವಿ ನಾವು ಕೊಳಕತ್ರಿಕಿ ತಿಂಡಿ ನೋಡಿಕಿದೆ ಊರ್ ಮುಕ್ಕಳೆ ಒಂದು ಅಂತೇಳಿ ಹಾಕ್ ಮಾಡ್ತಾಳ. ಮತ್ತೆ ಬಲ್ ತಡಿ ನಮ್ಮ ಏನಾರ ಅನ್ಲಿ ಜುಟ್ಟ ಹಿಡ್ದಾವ್ ಇರು ನಾ ಕೂದ್ಲ ಬಂಡೆ ತಿಕ್ಕು ತಂತಿ ಅಂತ ಕೂದ್ಲ ಹಿಡಿದು ಬಡ್ತಾ ಬಿಡ್ತೀನಿ ಅಂದಂಗ ಈಗ ಪಾರಕರ್ ಮನಿ ಕಡೆ ಆಚೆ ಬಂದೆ. ಅಯ್ಯಯ್ಯೋ ನಿನ್ ಮಗಳೇನ ಆ ತಲಿ ಕೂದ್ಲ ಕುಡ್ಸಿಟ್ಟಿದ್ಲಂತ ಪಾರಕ್ಕ, ಅದನ್ನ ಬೀಸ್ ಹೋಗದಾಳಂತ ತಗೋನಿ ನಾವು ಹುಯ್ಯದ ಬಾಯಿ ಮಾಡಕತ್ತಾಳ ಅಲ್ಲಿ ಪಾರಕ್ಕ. ಅಯ್ಯೋ ಆಕಿಗೇನು ಬಂತವ, ಅಯ್ಯೋ ನನ್ನ ಮಗಳಿಗೆ ಯಾಕೆ ಹೋಗ್ಯಾಕ ಹೋಗ್ಬೇಕವ ಅದನ್ನಂತ ಆತಗ.